ಬಹುಶಃ ಅಬ್ದುಲ್ ರಜಾಕ್ ನಂದೇ ಹೆಸರಾದವನು ಫಸ್ಟು ರೆಕಾರ್ಡೆಡ್ ಹಿಸ್ಟ್ರಿಯಲ್ಲಿ ದಸರಾ ಹಬ್ಬವನ್ನು ರೆಕಾರ್ಡ್ ಮಾಡಿದ್ದು ಒಬ್ಬ ಮುಸಲ್ಮಾನ. ನಂತರ ಈ ಹಬ್ಬವನ್ನು ನೀವು ಆಚರಿಸುವಾಗ ಅರಮನೆಯ ಒಳಗಡೆ ಪುರೋಹಿತರು ಪೂಜೆ ಮಾಡಿ ಮುಗಿಸಿದ ನಂತರ ವಿಜಯದಶಮಿ ದಿನ ಇದೇ ಅಂಬಾರಿಯನ್ನು ಕಟ್ಟುವವನೊಬ್ಬ ಮುಸಲ್ಮಾನ. ಅಲ್ಲಿಂದ ಆನೆಗಳು ಬರೋದು ಫಸ್ಟ್ ಎಲ್ಲಿಗೆ? ನಮ್ಮ ದರ್ಗಾಗೆ, ಕೃಷ್ಣ ವಿಲಾಸ್ ರಸ್ತೆಯಲ್ಲಿರುವ ಹಜರತ್ ಇಮಾಮ್ ಶಾ ವಲಿ ದರ್ಗಾಗೆ ಬಂದು ಆಶೀರ್ವಾದ ಪಡೆದು ನಂತರ ಮುಂದಕ್ಕೆ ಹೋಗ್ತಾರೆ. ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಒಂದು ಪರಂಪರೆ ಏನು ಅಂತ ಹೇಳಿದ್ರೆ ಈ ದಸರಾ ಹಬ್ಬವನ್ನ ನಾವು ನಾಡ ಹಬ್ಬವನ್ನಾಗಿ ಆಚರಿಸಿದ್ದೀವಿ. ರಾಜಾ ಸಲಾಂ ಅಂತೀವಿ, ನಾವು ರಾಜಾ ಸಲಾಂ ಅಂತೀವಿ. ದೊಡ್ಡ ಮದ್ದಿನ ಗೋಲೆಗಳು ಅದನ್ನ ಕ್ಯಾನನ್ ಅಲ್ಲಿ ಹಾಕಿ ಅದನ್ನ ಸಿಡಿಯೋರು ಪಠಾನ್ರು, ಅದನ್ನ ಸಿಡಿದು ಬಿಟ್ಟು 21 ಗೋಲೆಯ ಸಲಾಮನ್ನ ಕೊಡ್ತಿದ್ರು. ಆನೆಗಳು ಗಾಬರಿ ಆಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಆ ಗೋಲೆಯನ್ನ ಸ್ಟಾಪ್ ಮಾಡಿ ಇವಾಗ ಇತ್ತೀಚೆಗೆ ನಾವು 21 ಗನ್ ಸಲ್ಯೂಟ್ ಅನ್ನ ಕೊಡ್ತೀವಿ. ಇವತ್ತಿಗೂ ಅದರ ಹೆಸರು ರಾಜಾ ಸಲಾಂ ಅಂತ. ಯಾವ್ದ್ರಲ್ಲೂ ನಾವು ಹಿಂದೂ ಮುಸ್ಲಿಂ ಕಾಣಿಲ್ಲ. ನಿಮಗೆ ಪ್ರಶ್ನೆ ಕೇಳಿದ್ದು, ಹಾಗಾಗಿ ಮತ್ತೆ ಅದೇ ಪ್ರಶ್ನೆಯನ್ನು ರಿಪೀಟ್ ಮಾಡ್ತಿದ್ದೀನಿ. ನಾನು ಕೇಳಿದ್ದು ಭಾಷೆಯನ್ನ ತಾಯಿ ಅಂತ ಹೇಳಿ ಕರೆಯೋದು ಭಾನು ಮುಷ್ತಾಕ್ ಅವರಿಗೆ ಅಥವಾ ಅವರ ಕುಟುಂಬಸ್ಥರಿಗೆ ಕನ್ನಡವನ್ನು ತನ್ನದಾಗಿಸಿಕೊಳ್ಳಿಕ್ಕೆ ಒಬ್ಜೆಕ್ಷನ್ ಯಾಕೆ ಆಗಬೇಕು? ನೀವಿಷ್ಟು ಚೆನ್ನಾಗಿ ಕನ್ನಡ ಮಾತನಾಡಿದ್ರಿ, ನಿಮಗೆ ಜಯ ಭಾರತ ಜನನಿಯ ತನುಜಾತಿಗೆ ಒಬ್ಜೆಕ್ಷನ್ ಇಲ್ಲ, ಆದರೆ ಭಾನು ಮುಷ್ತಾಕ್ ಅವರಿಗೆ ಯಾಕೆ ಒಬ್ಜೆಕ್ಷನ್ ಆಗಬೇಕು? ಮುಸಲ್ಮಾನರ ಮೇಲೆ ಆಗ್ತಿರುವ ದೌರ್ಜನ್ಯವನ್ನು ಹಿಡಿದು ಒಂದು ಕಾರ್ಯಕ್ರಮ ನಡೀತದೆ. ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಮುಸ್ಲಿಮರೇ ಆಗಿರುವ ಒಂದು ದೌರ್ಜನ್ಯದ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ಇದನ್ನು ಪ್ರಶ್ನಿಸಿದರೆ ವಿನಃ ಅವಮಾನ ಮಾಡಿಲ್ಲ. ಭಾಷೆಗಾಗಲಿ, ಈ ನಾಡಿನ ಸಂಸ್ಕೃತಿಗಾಗಲಿ, ಈ ನಾಡಿನ ಬಗ್ಗೆ ಆಗಿರಲಿ ಕೇವಲ ಒಂದಿಷ್ಟು ಅವಮಾನ ಆದರೂ ಮಾಡಿದ್ದಿದ್ರೆ ಮೊದಲು ಪ್ರತಿಭಟನೆ ಮಾಡೋದು ನಾನಾಗಿತ್ತಿರ್ತಿದ್ದೆ. ಇವರು ಕನ್ನಡ ಭಾಷೆಗೋಸ್ಕರ ತಂದಂತಹ ಒಂದು ಪ್ರಶಸ್ತಿ ಅದು ವಿಶ್ವವಿಖ್ಯಾತ ಕಣ್ರಿ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಸ್ಪ್ಯಾನಿಷ್, ಫ್ರೆಂಚ್, ಇಟಾಲಿಯನ್ ಈ ಭಾಷೆಗಳಲ್ಲಿ ನಾನು ಹೇಳ್ತಿರೋದು. ರಜಾಕ್ ಸರ್, ಕನ್ನಡ ಭಾಷೆಯಿಂದಲೇ ನಾನು ಮಹೇಶ್ ಸರಿಗೆ ಪ್ರಶ್ನೆ ಕೇಳ್ತೀನಿ. ಕನ್ನಡ ಭಾಷೆಯ ಕೃತಿಯಿಂದಲೇ ಪ್ರಶಸ್ತಿಯನ್ನು ಪಡೆದ ಭಾನು ಮುಷ್ತಾಕ್ ಅವರು ಪ್ರಶಸ್ತಿ ಸಿಗೋದಕ್ಕೆ 1 ವರ್ಷದ ಮುಂಚೆ ಅಥವಾ 1.5 ವರ್ಷದ ಮುಂಚೆ ಕನ್ನಡವನ್ನು ನನ್ನದಾಗಿಸಿಕೊಳ್ಳಿಕ್ಕಾಗ್ತಾ ಇಲ್ಲ, ನನ್ನನ್ನು ಹೊರಗಿಡಲಾಗಿದೆ, ಕನ್ನಡವನ್ನ ಹಾಗೆ ಕರ್ನಾಟಕವನ್ನ ಒಂದು ಬಹುಸಂಖ್ಯಾತರ ಧಾರ್ಮಿಕ ಪದ್ಧತಿಯ ಜೊತೆಯಲ್ಲಿ ಜೋಡಣೆ ಮಾಡಿರೋದು ಅಲ್ಪಸಂಖ್ಯಾತರ ಹೊರಗಟ್ಟುವಿಕೆ ಅಂತ ಹೇಳೋ ಮೂಲಕ ಈ ಮಾತೇ ಈಗ ವಿವಾದಕ್ಕೆ ಕಾರಣವಾಗ್ತಾ ಇರೋದು. ಮೇಡಮ್, ನಾನು ಹೇಳೋದೇನೆಂದರೆ ಭಾನು ಮುಷ್ತಾಕ್ ಅವರೊಬ್ಬರು ಕನ್ನಡ ಲೇಖಕಿನೇ. ಕನ್ನಡದಿಂದ ಅವ್ರನ್ನ ಯಾರೂ ದೂರ ಇಟ್ಟಿಲ್ಲ. ಯಾಕಂದರೆ ಕನ್ನಡ ಕಲ್ತಿದ್ದಾರೆ, ಕನ್ನಡ ಬರೆದಿದ್ದಾರೆ, ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಿದ್ದಾರೆ. ಅವರು 2023ರಲ್ಲಿ ಆಡಿರ್ತಕ್ಕಂಥ ಮಾತು ಭುವನೇಶ್ವರಿ ಅಂತಕ್ಕಂಥ ಪದ ಕನ್ನಡದ ಬಗ್ಗೆ ಅಲ್ಲ. ನಾನು ಅರ್ಥ ಮಾಡ್ಕೊಂಡಿರೋದು ಭುವನೇಶ್ವರಿಯನ್ನು ಕನ್ನಡ ಭಾಷೆ, ನಾನು ಕಳೆದ ಡಿಬೇಟಲ್ಲೂ ಹೇಳಿದ್ದೆ, ಭುವನೇಶ್ವರಿ ಅಂದರೆ ಕನ್ನಡ ತಾಯಿ. ಕನ್ನಡ ತಾಯಿ ಅಂದರೆ ಎಲ್ರಿಗೂ ಆಗುತ್ತೆ. ಭುವನೇಶ್ವರಿ ಅಂತಿದ್ದಂಗೆ ಈಶ್ವರಿ ಅಂತಿದ್ದಂಗೆ ಒಂದು ಧರ್ಮದ್ದೇನೋ ನನಗಲ್ಲವೇನೋ ಅಂತಕ್ಕಂಥದ್ದು ನೋವಿದೆ ಅಂತಕ್ಕಂಥ ಮಾತನ್ನು ಅವ್ರು ಆಡಿದ್ದಾರೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ ಈ ಡಿಬೇಟಲ್ಲಿ ಆರಾಮಾಗಿ ಚರ್ಚೆ ಮಾಡೋಣ. ಯಾಕೆಂದರೆ ಇದು ನಾವು ಸತ್ಯವನ್ನು ಆಚೆ ಹಾಕಬೇಕಷ್ಟೇ. ಇಲ್ಲಿ ಯಾರು ಗೆಲ್ಲಬೇಕು ಯಾರು ಸೋಲಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ನಾಡಿನ ಜನಕ್ಕೆ ಸತ್ಯವನ್ನು ಅರ್ಥ ಮಾಡಿಸ್ಬೇಕು. ಫೈನಲ್ ಆಗಿ ಒಂದು ಸೌಹಾರ್ದಯುತವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಆಗಬೇಕು ಅಂತಕ್ಕಂಥದ್ದು. ನನಗೆ ಒಂದು ತಕರಾರು ಏನು ಅಂದರೆ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಇವೆಂಟ್ಸ್ ಬಂದಾಗ್ಲೂ ಕೂಡ ಆ ವ್ಯಕ್ತಿ ಯಾವ ಜಾತಿಯವನು ಯಾವ ಧರ್ಮದವನು ಅಂತ ನೋಡ್ತಕ್ಕಂಥದ್ದು ಇದೆಯಲ್ಲ, ಇದೇ ನಮ್ಮ ಭಾರತೀಯತೆಗೆ ದೊಡ್ಡ ಕೊಡಿಲಿ ಪೆಟ್ಟನ್ನು ಕೊಡ್ತಾ ಇದೆ. ದಲಿತ ಲೇಖಕ ಅಂತ ಕರೆಯೋದು, ಮುಸ್ಲಿಂ ಲೇಖಕಿ ಅಂತ ಕರೆಯೋದು. ಇದು ನೋಡಿ, ದಲಿತ ಕವಿ ಸಿದ್ಧಲಿಂಗಯ್ಯ, ದಲಿತ ಬರಹಗಾರ ದೇವನೂರು ಮಾದೇವ ಅಂದಂಗೆ ನಾವು ಬ್ರಾಹ್ಮಣ ಕವಿ ಅಂತ ಕರೆಯಲ್ಲ, ಲಿಂಗಾಯತ ಕವಿ ಅಂತ ಕರೆಯಲ್ಲ, ಒಕ್ಕಲಿಗ ಕವಿ ಅಂತ ಕರೆಯಲ್ಲ. ಕವಿ ಅಂದರೆ ಕನ್ನಡ ಕವಿ, ಬರಹಗಾರ ಅಂದರೆ ಕನ್ನಡ ಬರಹಗಾರ. ಅವರು ಭಾನು ಮುಷ್ತಾಕ್ ಕನ್ನಡ ಲೇಖಕಿ, ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ್ದಾರೆ, ಅದಕ್ಕೆ ಗೌರವ ಇದೆ. ನನ್ನ ತಕರಾರು ಏನು ಅಂತ ಹೇಳಿದ್ರೆ ಇಲ್ಲಿ ನೇರವಾಗಿ ಮೇಡಮ್, ಇದು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಹಬ್ಬ. ಇದು ನಾವು ಮನೇಲಿ ಮಾಡ್ಕೊಳ್ತಕ್ಕಂಥ ಹಬ್ಬಗಳು ಬೇರೆ, ಇದು ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು. ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಹಬ್ಬ, ಇದು ಪ್ರಜಾಪ್ರಭುತ್ವ. ರಾಜಪ್ರಭುತ್ವದ ಕಾಲದಲ್ಲಿ ಇದಕ್ಕೊಂದು ಧಾರ್ಮಿಕ ಲೇಪನ ಇತ್ತೇನೋ, ನಾವು ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂಗಿರಲಿಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಮುಂದೆ ನಿಂತು ಹಬ್ಬವನ್ನು ಮಾಡುವಾಗ ಭಾರತ ದೇಶದ ಅಥವಾ ಕರ್ನಾಟಕದ ಯಾರನ್ನ ಬೇಕಾದ್ರೂ ಉದ್ಘಾಟನೆಗೆ ಕರೆಯುವಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆ. ಈಗ ಸಮಸ್ಯೆ ಏನು, ಭಾನು ಮುಷ್ತಾಕ್ ಮೇಡಮ್ ಅವರು ಕನ್ನಡವನ್ನು ಭುವನೇಶ್ವರಿಯನ್ನ ಒಪ್ಪಲಿಲ್ಲ ಅಂತಕ್ಕಂಥದ್ದು.
ಇಲ್ಲಿ ಚಾಮುಂಡೇಶ್ವರಿ ಭುವನೇಶ್ವರಿ ನಾವು ತಳುಕಾಗ್ತಾ ಇದ್ದೀವಿ. ಅವ್ರು ಮಾತಾಡಿರ್ತಕ್ಕಂಥದ್ದು ಕನ್ನಡ ತಾಯಿಗೆ ಭುವನೇಶ್ವರಿ ಅಂತ ಹೇಳೋದ್ರ ಮೂಲಕ ನಮಗೆ ನಮ್ಮ ಭಾಷೆ ಮನೆ ಭಾಷೆ ಬೇರೆ ಇರ್ಬೋದು, ನಾವು ಅನುಸರಣೆ ಮಾಡ್ತಕ್ಕಂಥ ಧರ್ಮ ಬೇರೆ ಇರ್ಬೋದು, ಆದರೆ ನಮ್ಮ ಭಾಷೆ ಒಂದೇ. ಆ ಭಾಷೆಗೆ ದೇವರ ಲೇಪನವನ್ನು ಮಾಡ್ತಿದ್ದಂಗೆನೆ ನಮಗೇನೋ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಂಡಿರ್ತಕ್ಕಂಥದ್ದನ್ನ ಹೇಳ್ಕೊಂಡಿರ್ತಕ್ಕಂಥದನ್ನ ಚಾಮುಂಡೇಶ್ವರಿಗೆ ಕನೆಕ್ಟ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಈಗ ಪಾಷಾ ಅವರೇ, ಈಗ ಭುವನೇಶ್ವರಿ ಅಂತ ಹೇಳಿ ಆಕೆಗೆ ಅರಿಶಿನ ಕುಂಕುಮದ ಲೇಪನ ಮಾಡಿದ್ದನ್ನ ಸಹಿಸ್ಲಿಕ್ಕೆ ಕಷ್ಟ, ಅಥವಾ ಅದನ್ನ ನೋಡಿದಾಗ ನನ್ನನ್ನು ಹೊರಗಿಟ್ಟಿದ್ದಾರೆ ಅನ್ನೋ ಮನಸ್ಥಿತಿಯಲ್ಲಿರುವ ಬಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿ ಮುಂದೆ ಹೋಗಿ ಕುಂಕುಮ ಅರಿಶಿನವನ್ನ ಹಾಕಿ ಆಕೆಗೆ ಪೂಜೆಯನ್ನ ಮಾಡೋದನ್ನ ಕಣ್ಣಾರೆ ಅವ್ರು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಲ್ಲಾಗೋ ಆಚರಣೆ ಅದು. ಮುಖ್ಯಮಂತ್ರಿಗಳು ಮಂಗಳಾರತಿ ಮಾಡ್ತಾರೋ ಅಥವಾ ಮುಖ್ಯಮಂತ್ರಿಗಳೇ ಅರಿಶಿನ ಕುಂಕುಮದ ಅರ್ಪಣೆ ಮಾಡ್ತಾರೋ ಗೊತ್ತಿಲ್ಲ. ಅದನ್ನೆಲ್ಲ ಕಣ್ಣಾರೆ ಗಮನಿಸುವಾಗ ಅವರ ಆ ಭಾವನೆಗೆ ಧಕ್ಕೆ ಆಗೋದಿಲ್ವೇ? ಅವರಿಗೆ ಹೊರಗಿಟ್ಟಿದ್ದಾರೆ ಇಲ್ಲೂ ಕೂಡ ನನ್ನನ್ನ ಅಂತ ಅನಿಸೋದಿಲ್ವೇ ಅಂತ ಕೂಡ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನನ್ನನ್ನು ಕರೀತಾರೆ, ಎಲ್ಲ ದೇವಸ್ಥಾನ ಕರೀತಾರೆ, ಮತ್ತು ಗಣೇಶ ಹಬ್ಬ ದಿವಸ ಕರೀತಾರೆ, ಬೇರೆ ಬೇರೆ ಎಷ್ಟೋ ಇದಿದೆ. ನಾನು ಎಲ್ಲ ಹೋಗ್ತೀನಿ. ದೀಪಾವಳಿಗೆ ನಾನು ಹೋಗ್ತೀನಿ. ನಾನು ಹೋದರೆ ನಂದು ಒಂದು ಇದಿದೆ, ಬೌಂಡ್ರಿ ಇದೆ. ಆವರೆಗೂ ಹೋಗಿಬಿಟ್ಟು ನಾನು ರೆಸ್ಪೆಕ್ಟ್ ಮಾಡ್ತೀವಿ. ಜನಗಳ ಫಸ್ಟು ಇನ್ಸಾನಿಯತ್ ಅಂತಾರೆ, ಆ ಇನ್ಸಾನಿಯತ್ ಕರೆದಿದ್ದಾರಲ್ಲ, ಆ ಇನ್ಸಾನಿಯತ್ಗೆ ರೆಸ್ಪೆಕ್ಟ್ ಮಾಡಿಬಿಟ್ಟು ನಾನು ಮಾಡ್ತೀನಿ. ಅವ್ರ ಧರ್ಮ ಅವ್ರಿಗೆ ದೊಡ್ಡದು, ನಮ್ಮ ಧರ್ಮ ನಮಗೆ ದೊಡ್ಡದು. ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಆ ಧರ್ಮ ನಾವು ನಮ್ಮ ಇದರಲ್ಲಿ ನಾವು ತಗೊಳ್ಳಲ್ಲ. ಅದು ಒಂದು. ಇನ್ನೊಂದು ಏನಂದರೆ ನೋಡಿ, ಬಾನು ಮುಷ್ತಾಕ್ ಅವರು ನೋಡಿ, ಈ ಕಾಂಗ್ರೆಸ್ ಗೌರ್ಮೆಂಟು ಅವರನ್ನು ಇದು ಮಾಡಿದ್ದಾರೆ, ಚೀಫ್ ಗೆಸ್ಟು ಅತಿಥಿ ಇದು ಮಾಡೋಕ್ಕೆ. ಆದರೆ ಅಲ್ಲಿ ಹೋದರೆ ಬೇರೆ ನಮಗೆ ಇನ್ನೂ ಅರ್ಥ ಆಗಲಿಲ್ಲ. ಗೌರ್ಮೆಂಟ್ ನಮಗೆ ಹೇಳಬೇಕು. ಅಲ್ಲಿ ಕರೆದಿದ ಮೇಲೆ ಇವ್ರ ಕೈನಿಂದ ಏನು ಮಾಡಿಸ್ತಾರೆ ಅದು ನಮಗೆ ಮುಖ್ಯ. ಅಲ್ಲಿ ಕರೆದು ಚೀಫ್ ಗೆಸ್ಟ್ ಆಗಿ ಒಂದು ಇದು ಹಾಕಿ ಹಾರ ಹಾಕಿ ಅವ್ರಿಂದ ಏನಾರ ರುಬ್ಬಿನ್ ಕಟ್ ಮಾಡಿದ್ರೆ ನಮಗೆ ಏನಿದಿಲ್ಲ, ಖುಷಿನೇ. ಅಲ್ಲಿ ಅವರನ್ನು ಕರೆದು ಈ ಪೂಜೆದು ಇದು ಥಾಲಿ ಕೊಟ್ಟು ಆರತಿ ಮಾಡಿ ಇದು ಹಾಕಿ ಪೂಜೆ ಮಾಡಿ ಅಂದರೆ ಅದ್ರ ಮೇಲೆ ನಮಗೆ ಅಪೋಸ್ ನಾವು ಮಾಡ್ತೀವಿ. ಸತ್ಯ ಇದು ನಾನು ಹೇಳ್ತಾ ಇರೋದು. ಅದ್ರ ಬಗ್ಗೆ ನನ್ನ ಮಾತು ಮುಗ್ಲಿಲ್ಲ, ಸ್ವಲ್ಪ ನಿಂತ್ಕೊಳ್ಳಿ ನೀವು. ನೋಡಿ, ಇನ್ನೊಂದು ಏನು, ನಾವು ಉಲುಮಾಗಳಿಗೆ ಫತ್ವಾ ಯಾವ ಥರ ನಮ್ಮ ಭಾಷೆಯಿಂದ ನಾವು ಕೇಳ್ತೀವಿ ಅದೇ ಫತ್ವಾ ನಮ್ಮನ್ನು ಕೊಡೋದು. ನಾನು ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ನಾನು ರೆಸ್ಪೆಕ್ಟ್ ಮಾಡಿ ಬರ್ತೀನಿ ಅಂದರೆ ಜಾಯೇಜ್ ಅಂತ ಫತ್ವಾ ಕೊಡ್ತಾರೆ ಉಲುಮಾ. ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂದರೆ ಹರಾಮ್ ಅಂತ ಕೊಡ್ತಾರೆ ಫತ್ವಾ. ಕೇಳೋರ್ನಲ್ಲಿ ಇರೋದು, ಹೇಳೋರ್ನಲ್ಲಿ ಇಲ್ಲ. ಕೇಳ್ತಾರೆ ನೋಡಿ, ನಾವು ಹೋಗ್ಬಿಟ್ಟು ನಾನು ಕೇಳ್ತೀನಿ, ಅದ್ರ ಜವಾಬೇ ಕೊಡೋದು ಫತ್ವಾ. ಮೊನ್ನೆ ಒಂದು ಚಾನೆಲ್ನಲ್ಲಿ ಒಂದು ದೊಡ್ಡ ಉಲುಮಾ ಮೇಡಮ್, ಒಂದು ಉಲುಮಾ ಹತ್ರ ನಿಮ್ಮ ಬೇರೆ ಚಾನೆಲ್ ಹೋಯ್ತು. ಅವರು ಏನು ಹೇಳಿದ್ರು ನೋಡಿ, ಈ ಪ್ರಕಾರ ಹೋದ್ರೆ, ಸಿಯಾಸತ್ ಪ್ರಕಾರ, ಈ ರಾಜಕೀಯ ಪ್ರಕಾರ ಹೋದ್ರೆ ಜಾಯಜು, ಆದ್ರೆ ಅಲ್ಲಿ ಹೋಗ್ಬಿಟ್ಟು ಏನನ್ನ ಪೂಜೆ ಮಾಡಿದ್ರೆ ಅದು ಹರಾಮ್ ಅಂತ ಅವ್ರ ಬಾಯಿನಿಂದ ಹೇಳಿದ್ದಾರೆ. ಅದೇ ಉಲುಮಾ ಬಂದು ನೆನ್ನೆ ಏನ್ ಹೇಳ್ತಾರೆ, ಭಯ ಅವ್ರಿಗೆ ಬಂದ್ಬಿಟ್ಟಿದ್ದೆ. ಯಾರು ಹೋಗೋರೋದು, ಯಾರು ಕೇಳ್ತಾ ಇರೋದು, ಗೌರ್ಮೆಂಟ್ ಕಳ್ಸಿರೋದು ಗೊತ್ತಿದ್ದೆ. ಗೌರ್ಮೆಂಟ್ ನಿಂದ ನಮ್ಮ ಉಲ್ಮಗಳಿಗೆ ಭಯ ಇದೆ. ಸರಿ, ಅಲ್ಲಿಗೆ ಅಬ್ದುಲ್ ರಜಾಕ್ ಅವರೇ, ಈ ರೀತಿಯ ಅಡಕತ್ತರಿಯಲ್ಲಿ ಸಿಲುಕಿಸುವ ಪ್ರಯತ್ನ ಸರ್ಕಾರ ಆದ್ರೂ ಯಾಕೆ ಮಾಡ್ಬೇಕಿತ್ತಪ್ಪ? ನೋಡಿ, ನಿಮ್ಮ ಸಮುದಾಯದಲ್ಲೇ ಗೊಂದಲ ಇದೆ. ಹಾಗೆ ಬೂಕರ್ ಪ್ರಶಸ್ತಿ ಪಡೆದ ಹೆಣ್ಣು ಮಗಳನ್ನ ಸಂಭ್ರಮ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಅವ್ರ ಬಗ್ಗೆ ಚರ್ಚೆ ಮಾಡೋ ಹಾಗೆ ಮಾಡ್ಬಿಡ್ತು ಕಾಂಗ್ರೆಸ್ ಸರ್ಕಾರ. ಈಗ ನೋಡಿ, ಭಾಷಾ ಅವರಿಗೆ ಅನುಮಾನ, ನಿಮಗೆ ಅನುಮಾನ ಇಲ್ಲ, ನಿಮ್ ಕಿವಿಗೆ ಬಿದ್ದಿಲ್ಲ ಅನ್ಸುತ್ತೆ ಬಹುಶಃ. ಒಂದು ಜೈನ ಧರ್ಮದ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ, ರಾಖಿ ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಯಾರು ಫತ್ವಾ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಯಾರು ಇಲ್ಲ. ಇಡೀ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸನ್ಮಾನ್ಯ ಭಾವನಾ ಸಂಘಟನೆ ನಮ್ದು, ಎಲ್ಲರೂ ಇದ್ದಾರೆ. ನಮ್ಮ ರಾಜ್ಯದ ಸಮುದಾಯ ಇದೆ ಭಾರತದಲ್ಲಿ, ಅಷ್ಟು ಜನ ಮೆಂಬರ್ ಇದ್ದಾರೆ, ಜೊತೆಯಲ್ಲಿ ಕೆಲಸ ಮಾಡೋರು. ನಾನು ಒಬ್ಬ ಮುಸಲ್ಮಾನನಾಗಿ ಒಂದು ಜವಾಬ್ದಾರಿಯಿಂದ ಈ ಮಾತನ್ನ ಹೇಳ್ತೀನಿ. ನಮ್ಮ ರಾಜ್ಯದ ಶಾಹಿ ಇಮಾಮ್ ಸನ್ಮಾನ್ಯ ಗೌರವಾನ್ವಿತ ಹಜರತ್ ಮೌಲಾನಾ ಮಕ್ಸೂದ್ ಇಮ್ರಾನ್ ಸಾಹಬ್ ದಾಮದ್ ಬರ್ಕಾತುಹುಂ ರವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದ್ರು. ಸರ್ಕಾರ ಅವರನ್ನ ಆಹ್ವಾನಿಸಿದೆ, ಹೋಗೋದು ಬಿಡೋದು ಅವರ ಅಭಿಪ್ರಾಯ. ಹೋಗಂಗಿದ್ರೆ ಹೋಗ್ಲಿ, ಹೋಗ್ಬಾರ್ದು ಹೋಗ್ಬಾರ್ದು. ಅಲ್ಲಿ ಹೋಗಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಅವರ ಇದು. ಪಾಷಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅವರು ಹೋಗಿ ಅತಿಥಿಯಾಗಿ ಭಾಗವಹಿಸಿ ವಾಪಸ್ ಬರ್ಲಿಕ್ಕಾಗ್ಲಿ ಅಥವಾ ಉದ್ಘಾಟನೆ ಅಂದ್ರೆ ಒಂದು ರಿಬ್ಬನ್ ಕಟ್ ಮಾಡ್ಲಿಕ್ಕಾಗ್ಲಿ ಆಕ್ಷೇಪ ಇಲ್ಲ. ಆ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾದ್ರೆ ಮುಸಲ್ಮಾನರಿಗೂ ಅಬ್ಜೆಕ್ಷನು, ಹಿಂದೂಗಳಿಗೂ ಅಬ್ಜೆಕ್ಷನು. ಅಂದ್ರೆ ಕಾಂಗ್ರೆಸ್ ಸರ್ಕಾರ
ಹಿಂದೂ ಮುಸ್ಲಿಂ ಮಾಡೋದು ಬಿಜೆಪಿ ಅಂದು ಇಲ್ಲಿ ಎಲ್ಲೋ ಒಂದ್ ಕಡೆ ಎರಡೂ ಸಮುದಾಯಗಳ ನಡುವೆ ಸೌಹಾರ್ದವನ್ನು ಕೆತ್ಕೋ ಪ್ರಯತ್ನ ಕಾಂಗ್ರೆಸ್ ಸರ್ಕಾರನೇ ಕೈ ಹಾಕ್ಬಿಡ್ತಾ ಅಂತೋ ಅನುಮಾನ. ಮೋಹನ್ ವಿಶ್ವ ಅವ್ರೆ. ನೋಡಿ ಸ್ಮಿತಾ, ಇಲ್ಲಿ ರಜಾಕ್ ಹೇಳ್ತಾ ಇದ್ರು ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ನೀವು ಕೇಳಿದ ಪ್ರಶ್ನೆ ಕೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾಡ್ತಿರೋದು ಏಕ ಜನಾಂಗದ ಓಲೈಕೆಯ ತೋಟ ಅಷ್ಟೇ. ಲಾಸ್ಟ್ 2.5 ವರ್ಷದಿಂದ ಅವ್ರು ಮಾಡಿದ್ದೇ ಸರಿ, ಅವ್ರು ಹೇಳಿದ್ದೇ ಸರಿ, ಅದನ್ನೇ ಮಾಡ್ಕೊಂಡು ಬರ್ತಾ ಇರೋದು. ಟೇಬಲ್ ಗುದ್ದಿ 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 ಆನೆಗಳು ಸಲಾಮ್ ಮಾಡುತ್ತೆ ಅಂತ ಹೇಳಿದ್ರು. ತಾಕತ್ತಿರಿ ಅದೇ ಟೇಬಲ್ ಗುದ್ದಿ 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 ಸಲ್ಮಾನ್ ಖಾನ್ ಗಣೇಶ ಕೂರಿಸೋದು ಕರೆಕ್ಟ್ ಅಂತ ಹೇಳಿ ನೋಡೋಣ. ಆನೆಗಳು ಬರ್ತಾವ ಇಲ್ವಾ? ಆ ಮುಂಚೆ ಪಡೆ ಪಡೆ ದರ್ಗಾದಲ್ಲಿ ಬಂದು ದೈವಿಕ ಆಶೀರ್ವಾದ ತಗೊಳ್ತಿರೋ ಇಲ್ವೋ? ತಗೊಳ್ತಿರೋ ಇಲ್ವೋ? ಅದ್ರ ಉತ್ತರ ಕೊಡಿ. ಅದ್ರ ಬಗ್ಗೆ ಉತ್ತರ ಕೊಡಿ. ಅದನ್ನು ಸೇರ್ಸಿ ಉತ್ತರ ಕೊಡ್ತಾರೆ, ಕೊಡಿ. ಮತ್ತೆ ನಿಮ್ ಪ್ರಶ್ನೆಗೆ ಅರ್ಧ ಕಂಪ್ಲೀಟ್ ಮಾಡಿದೀನಿ, ಅರ್ಧ ಹೇಳ್ತೀನಿ ಕೇಳಿ. ನೀವು ಹೇಳಿದ್ರಿ ಇವ್ರಿಗೋಸ್ಕರ ಹಾಗಾದ್ರೆ ಬರೀ ಅತಿಥಿಯಾಗಿ ಬರಬೇಕು ಅಂತ ಕರ್ಸ್ಕೊಂಡು ನಾವು 400 ವರ್ಷಗಳಿಂದ ಬಂದಿರುವಂತ ಪದ್ಧತಿನ ಚೇಂಜ್ ಮಾಡ್ಬಿಟ್ಟು ಬರೀ ಅತಿಥಿ ಕಾರ್ಯಕ್ರಮ ಮಾತ್ರ ಮಾಡಿಸ್ಬೇಕು ಅವ್ರ ಕೈಲಾಗಿದ್ರೆ ನಾವು ಓಲೈಕೆ ಆಯ್ತು ತಾನೇ. ಅಲ್ಲಿಗೆ ಯಾರ್ದು ಒಂದು ಬಿಜೆಪಿ ಸರ್ಕಾರ ಇದ್ದಾಗ ಜಗದೀಶ್ ಹಿಂದೂಗಳ ಹಬ್ಬ, ಒಂದ್ ನಿಮಿಷ ಸರ್, ಹಿಂದೂಗಳ ಧಾರ್ಮಿಕ ಆಚರಣೆಯಾಗಿದ್ದ ದಸರಾವನ್ನ ಇದೀಗ ಸಾರ್ವಜನಿಕ ಹಬ್ಬ ಅಂತ ಹೇಳಿ ಒಪ್ಕೊಳ್ಬೇಕು, ಸೆಕ್ಯುಲರ್ ಭಾವನೆಯನ್ನ ಪ್ರದರ್ಶನ ಮಾಡುವ ವೇದಿಕೆ ಅಂತ ಒಪ್ಕೊಳ್ಬೇಕು. ಕೇವಲ ಹಿಂದೂಗಳ ಧಾರ್ಮಿಕ ಆಚರಣೆ ಮಾತ್ರ ಯಾಕೆ, ಹಿಂದೂಗಳ ಹಬ್ಬ ಮಾತ್ರ ಯಾಕೆ ಸೆಕ್ಯುಲರ್ ಹಬ್ಬ ಆಗಬೇಕು? ಆ ಪ್ರಶ್ನೆಗೆ 4 ಜನರ ಹತ್ರ ಉತ್ತರ ಬೇಕು. ಅದಕ್ಕಿಂತ ಮುಂಚೆ ನಾನು ಆಡಿಯನ್ಸ್ನ ಪ್ರಶ್ನೆ ಕೇಳ್ಬಿಡ್ತೀನಿ. ಕರ್ನಾಟಕ ಸರ್ಕಾರ ಏನು ಆಚರಣೆ ಮಾಡ್ತಾ ಇದೆ, ಇಲ್ಲಿ ಯಾವುದೇ ಜನಾಂಗದವರು, ನಾವೆಲ್ಲ ಭಾರತೀಯರು, ಕರ್ನಾಟಕದವರು, ಕನ್ನಡಿಗರು. ನಮ್ಮ ಸಾಂಸ್ಕೃತಿಕ ಹಬ್ಬ ಆಗಿರುವುದರಿಂದ ಅವರು ಒಂದು ಪ್ರಶಸ್ತಿ ಪಡೆದಂಥ ಮಹಿಳೆಗೆ ತಂದು ಆಚರಣೆ ಮಾಡ್ತಾರೆ ಅಂದ್ರೆ ಅದಕ್ಕೆಲ್ಲರೂ ಸಹಕಾರ ಕೊಟ್ಟು ನಾವೇನದ ಪ್ರೋತ್ಸಾಹ